ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಈ ಒಂದು ವಿಶೇಷವಾದ ರಕ್ಷಣೆ ಯೋಜನೆ ಮತ್ತು ರಕ್ಷಣೆ ಹೊಂದಲಿಕ್ಕೆ ನಾವು ಯೋಗ್ಯರು ಹೇಗೆ ಆಗಬೇಕು ಎಂಬುದ ವಿಷಯದಲ್ಲಿ ನಾವು ಇವತ್ತು ಕಲೀಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಅದಕ್ಕಾಗಿ ಯಾವ ರೀತಿ ನಾವು ರಕ್ಷಣೆ ಹೊಂದಲಿಕ್ಕೆ ಯೋಗ್ಯರಾಗಬೇಕು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೋಸ್ಕರ ಇಂದು ತಮ್ಮೆಲ್ಲರಿಗೆ ನಾನು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸ್ತಕ್ಕಂಥನಾಗಿದ್ದೇನೆ. ದೇವರಿಗೆ ಒಂದು ಒಳ್ಳೆಯ ಸಮಯ ಕೊಟ್ಟಿದ್ದಾನೆ. ಇಂಥ ಒಂದು ಒಳ್ಳೆಯ ಸಮಯವನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ದೇವರ ಯೋಜನೆ, ದೇವರು ಮಾಡ್ತಕ್ಕಂಥ ಒಂದು ಕಾರ್ಯ. ದೇವರ ಕಾರ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಯೋಜನೆ ಆಗಿದೆ. ಇವತ್ತಿನ ದಿವಸದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆ ಹೊಂದಬೇಕಂತ ಬಹಳ ಮಂದಿ ಅನೇಕರು ಯೋಚನೆ ಮಾಡ್ತಕ್ಕಂಥರಾಗಿದ್ದಾರೆ. ಅನೇಕರು ತಿಳ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಅದನ್ನೇ ಆ ದಾರಿ ಗೊತ್ತಿಲ್ಲದೆ ಬಹಳ ಜನ ಕಷ್ಟಕ್ಕೆ ಗುರಿಯಾಗ್ತಕ್ಕಂಥರಾಗಿದ್ದಾರೆ. ಅದನ್ನ ಪ್ರಿಯರೇ, ಕೊಲೊಸ್ಸೆಯರ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಈ ರೀತಿ ಹೇಳ್ತಕ್ಕಂಥದ್ದಾಗಿದೆ. ಕ್ರಿಸ್ತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರ್ರಿ. ಕ್ರಿಸ್ತನಲ್ಲಿ ಬೇರೂರಿದವರಾಗಿ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡುವಾಗ ಈ ಲೋಕದಲ್ಲಿ ಯಾವುದು ಬೇರೂರಿ ನಿಲ್ಲುತ್ತದೆ? ನಮ್ಮೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಒಂದು ಮರ ತೆಗೆದುಕೊಳ್ಳುವಾಗ ಮರ ಬೇರೂರಿದಾಗ, ಬೇರು ಗಟ್ಟಿಯಾಗಿರುವಾಗ, ಬೇರು ಆಳವಾಗಿರುವಾಗ ಆ ಮರ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಆ ಮರಕ್ಕೆ ಬೇರು ಇಲ್ಲ, ಅದು ಬಿದ್ದು ಹೋಗ್ತದೆ. ಗಾಳಿ ಬಂದಾಗ ಬಿದ್ದು ಹೋಗ್ತದೆ. ಆ ಸಮಯದಲ್ಲಿ ಆ ಒಂದು ಗಾಳಿ ಬಂದಾಗಲಿ, ಮಳೆ ಬಂದಾಗಲಿ, ಹೆಚ್ಚು ಕಡಿಮೆ ಅಂಥ ಸಮಯದಲ್ಲಿ ಅದು ಬಿದ್ದು ನಾಶವಾಗ್ತದೆ. ಆ ಮರ ಸ್ಥಿರವಾಗಿ ನಿಂತ್ಕೊಳ್ಬೇಕಾದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಬೇರು. ಅದೇ ರೀತಿ ಇವತ್ತಿನ ದಿವಸದಲ್ಲಿ ಕ್ರೈಸ್ತ ಜೀವಿತದಲ್ಲಿ ಒಬ್ಬ ಮನುಷ್ಯನು ಆರೋಗ್ಯವಂತನಾಗಿರಬೇಕಾದ್ರೆ ಅವನಿಗೆ ಬೇರು ಬಹಳ ಪ್ರಾಮುಖ್ಯವಾಗಿದೆ. ಆ ಬೇರು ಯಾವುದು ಬೇರು ಅವನಿಗೆ ಅವಶ್ಯಕತೆ? ಮನುಷ್ಯನ ಜೀವಿತ ಆರೋಗ್ಯವಾಗಿರಬೇಕಾದ್ರೆ 3 ಅವಶ್ಯಕತೆಗಳಿದೆ. ಮೊದಲನೇದಾಗಿ ಊಟ ಅವನಿಗೆ ಬೇಕು, ನೀರು ಅವನಿಗೆ ಬೇಕು, ಮತ್ತು ಅವನಿಗೆ ವ್ಯಾಯಾಮ ಬಹಳ ಪ್ರಾಮುಖ್ಯ. ಈ 3 ಮನುಷ್ಯನ ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ. ಒಂದು ಆರೋಗ್ಯವಂತ ಮನುಷ್ಯನಾಗಿರಬೇಕಾದ್ರೆ ಈ 3 ಅವಶ್ಯಕತೆ. ಊಟ ಇಲ್ಲ, ಅವನು ಜೀವಿಸಲಿಕ್ಕಾಗೋದಿಲ್ಲ. ನೀರಿಲ್ಲ, ಅವನು ಜೀವಿಸಲಿಕ್ಕಾಗೋದಿಲ್ಲ. ಒಂದು ತಿರುಗಾಡ್ತಕ್ಕಂಥದ್ದು, ವ್ಯಾಯಾಮ ಮಾಡ್ತಕ್ಕಂಥ ಜೀವಿತ ಇಲ್ಲ, ಅವನಲ್ಲಿ ತಿರುಗಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವನ ಜೀವಿತದಲ್ಲಿ ಆರೋಗ್ಯವಂತನಾಗಿರಬೇಕಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥ 3 ವಿಷಯಗಳಂತಂದರೆ ಅವನು ಊಟ ಮತ್ತು ನೀರು ಮತ್ತು ವ್ಯಾಯಾಮ. ಈ 3 ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯಗಳಾಗಿದೆ. ಕೆಲವು ಸಮಯದಲ್ಲಿ ನಾವು ನೋಡ್ತೇವೆ, ಯಾವಾಗ ಆಸ್ಪತ್ರೆಗಳಲ್ಲಿ ಕೆಲವರಿಗೆ ನೀರಿಲ್ಲ ಅಂದ ಊಟ ಬಿಟ್ಟಿದ್ದಾನೆ, ನೀರು ಬಿಟ್ಟಿದ್ದಾನೆ, ಇಂಥ ವಿಷಯಗಳು ನಾವು ನೋಡುವಾಗ ಎಲ್ಲ ಜನಗಳಿಗೊಂದು ಯೋಚನೆ ಏನಾಗ್ತದೆ, ಇವನು ಲೋಕ ಬಿಡತಕ್ಕಂಥ ಸಮಯ ಬಂದಿದೆ ಎಂಬುದಾಗಿ. ಇವತ್ತು ಮನುಷ್ಯನ ಜೀವಿತದಲ್ಲಿ ಎಷ್ಟು ಆಹಾರ ಪ್ರಾಮುಖ್ಯನೋ ಅಷ್ಟು ಅವನ ಜೀವಿತದಲ್ಲಿ ದೇವರ ಆಶೀರ್ವಾದ ಸಹ ಅವಶ್ಯಕತೆವಾಗಿದೆ. ಅದೇ ರೀತಿಯಲ್ಲಿ ಈಗ ಒಂದು ಗಿಡ ಭದ್ರವಾಗಿರಬೇಕಾದ್ರೆ ಯಾವ ರೀತಿ ಮೂರು ಬೇರುಗಳು ಬೇಕೋ, ಮತ್ತು ಅದೇ ರೀತಿಯಲ್ಲಿ ಯಾವ ರೀತಿಯಾಗಿ ಒಬ್ಬ ಮನುಷ್ಯನು ಆರೋಗ್ಯವಂತನಾಗಿರಬೇಕಾದ್ರೆ ಅವನಿಗೆ 3 ಬೇರುಗಳು ಅಂದರೆ ಅವನ ಜೀವಿತದಲ್ಲಿ ಊಟ ಮತ್ತು ನೀರು ಮತ್ತು ವ್ಯಾಯಾಮ ಅವಶ್ಯಕತೆಯೋ, ಅದೇ ರೀತಿಯಲ್ಲಿ ಕ್ರೈಸ್ತ ಜೀವಿತದಲ್ಲಿ ಸಹ ನಮಗೆ 3 ವಿಷಯಗಳು ಬಹಳ ಪ್ರಾಮುಖ್ಯವಾಗಿದೆ. ಈ 3 ವಿಷಯಗಳು ಯಾವಾಗ ಅವನ ಜೀವಿತದಲ್ಲಿರ್ತದೋ ಆ ವ್ಯಕ್ತಿ ಬಹಳ ಪ್ರಾಮುಖ್ಯವಾಗಿ ಅವನ ಜೀವಿತದಲ್ಲಿ ಆರೋಗ್ಯವಂತನಾಗಿರ್ತಾನೆ. ಅವನು ಆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಯೋಗ್ಯನಾಗ್ತಾನೆ. ಆ ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗ್ತಾ ಯೋಗ್ಯನಾಗಬೇಕಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥ 3 ವಿಷಯಗಳು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ಅವನ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಬಹಳ ಪ್ರಾಮುಖ್ಯವಾದ ಜೀವಿತ. ಯಾವಾಗ ಅವನಲ್ಲಿ ಪ್ರಾರ್ಥನೆ ಜೀವಿತ ಇದೆಯೋ ಅದು ಅವನಿಗೆ ಬಹಳ ಬಲವಾಗಿ ಅವನನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸ್ತದೆ. ಮತ್ತು ಎರಡನೇದಾಗಿ ಅವನ ಜೀವಿತದಲ್ಲಿ ಪ್ರಾರ್ಥನೆ ಇನ್ನೊಂದು ಎರಡನೇದಾಗಿ ಅವನ ಜೀವಿತದಲ್ಲಿ ದೇವರ ವಾಕ್ಯ ಬೈಬಲ್ ಅಧ್ಯಯನ ಬಹಳ ಪ್ರಾಮುಖ್ಯವಾಗಿದೆ. 3ನೇ ಬೇರು ಸಾಕ್ಷಿಯ ಜೀವಿತ. ಈ 3 ವಿಷಯಗಳನ್ನು ಒಂದೊಂದಾಗಿ ನಾವು ಕಲಿಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ದೇವ್ರ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದೇ ಪ್ರಾರ್ಥನೆ ಜೀವಿತ. ಪ್ರಾರ್ಥನೆ ಅಂದರೆ ಇದು ನಮ್ಮ ಜೀವಮಾನದ ಒಂದು ಶ್ವಾಸ. ಮನುಷ್ಯನಿಗೆ ಶ್ವಾಸ ಎಷ್ಟು ಪ್ರಾಮುಖ್ಯನೋ ಅಷ್ಟು ಪ್ರಾರ್ಥನೆ ಪ್ರಾಮುಖ್ಯವಾಗಿದೆ.
ಪ್ರಾರ್ಥನೆ ಅಂದರೆ ಇದು ದೇವ್ರ ಜೊತೆಯಲ್ಲಿ ಮತ್ತು ಮನುಷ್ಯನಿಗೆ ಇದು ಸಂಬಂಧವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಇದು ಒಂದು ಪ್ರಾರ್ಥನೆಯ ಜೀವಿತವಾಗಿದೆ. ಮತ್ತು ಯಾವುದು ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಯಾವ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ಅದು ಸತ್ತ ಸಮಾಧಿಗಳಿಗೆ ಸಮವಾಗಿದೆ. ಅದರಿಂದ ಪ್ರಾರ್ಥನೆ ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಒಂದು ದಿವಸ ಒಬ್ಬ ವಿಶ್ವಾಸಿ ಒಂದು ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಬಂದರು. ಆ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ನಮ್ಮ ಹತ್ರ ಬಂದು ಆ ಮಗುವನ್ನು ಕೊಟ್ಟು, ಈ ಮಗು ಕಾಯಿಲೆಲಿದೆ, ಆಸ್ಪತ್ರೆಗೆ ಹೋಗಿದ್ದೇವೆ, ಆಸ್ಪತ್ರೆ ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಭೇಟಿ ಮಾಡ್ತೀವಿ, ಔಷಧ ಕೊಡಲ್ಪಡ್ತೀವಿ. ಡಾಕ್ಟ್ರ್ ಹೇಳಿದ್ರು ಮಗು ಇರೋದಿಲ್ಲ, ಇದು ಸಾಯ್ತದೆ ಎಂಬುದಾಗಿ. ಅದನ್ನು ಕೇಳಿ ಬಹಳ ದುಃಖವಾಯಿತು. ತನ್ನ ತಾಯಿಗಳು, ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರು ದುಃಖಕ್ಕೆ ಒಳಗಾದರು. ಆದರೆ ಅವ್ರ ತಾಯಿ ಒಂದು ಮಾತು ಹೇಳಿದಳು, ಈ ಮಗು ನಾವು ಬೋಧಕರ ಕುಟುಂಬಕ್ಕೆ ತಂದಿದ್ದೇವೆ, ಬೋಧಕರ ಕುಟುಂಬದಲ್ಲಿ ಬಂದಾಗ ಆ ಮಗು ಸಾಯೋದಿಲ್ಲ, ಡಾಕ್ಟರ್ ಹೇಳ್ಬೋದು ಸಾಯ್ತಾಳಂತೆ ಎಂಬುದಾಗಿ, ಬೇರೆ ಯಾರು ಹೇಳ್ಬೋದು ಸಾಯ್ತಾಳೆ ಎಂಬುದಾಗಿ. ಅದು ನನಗೊಂದು ನಂಬಿಕೆ ಇದೆ, ವಿಶ್ವಾಸ ಇದೆ, ಈ ಮಗು ಸಾಯೋದಿಲ್ಲ ಎಂಬುದಾಗಿ. ಪ್ರಿಯರೇ, ರಾತ್ರಿ ಸುಮಾರು 1:30-2 ಗಂಟೆ ಸುಮಾರು ಎಲ್ಲ ಮೊಳಕಾಲೂರು ಎಲ್ಲ ಆಸ್ಪತ್ರೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ. ಮೊಳಕಾಲೂರಿ ತಾಯಿ, ತಂದೆ, ಅವರ ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ನಾನು ಎಲ್ಲ ಒಟ್ಟಿ ಸೇರಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. 1 ಗಂಟೆ ಪ್ರಾರ್ಥನೆ ಆದಮೇಲೆ ಡಾಕ್ಟರ್ ಬಂದು ಹೇಳ್ತಾನೆ, ಆ ಮಗು ಮರಣದಿಂದ ಪಾರಾಗಿದೆ. ಎಂಥ ಒಂದು ಒಳ್ಳೆಯ ಸುದ್ದಿ ಪ್ರಿಯರೇ. ಮರಣದಿಂದ ಪಾರು ಮಾಡಿರ್ತಕ್ಕಂಥ ದೇವರು, ಪ್ರಾರ್ಥನೆ ಜೀವಿತದಿಂದ ದೇವರು ಒಂದು ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾನೆ. ಅದಕ್ಕೆ ಪ್ರಾರ್ಥನೆ ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ ಕ್ರೈಸ್ತ ಜೀವಿತದಲ್ಲಿ. ಎರಡನೇದಾಗಿ ನೋಡುವಾಗ ಮನುಷ್ಯನ ಜೀವಿತದಲ್ಲಿ ಪ್ರಾರ್ಥನೆ, ಎರಡನೇದಾಗಿ ನೋಡುವಾಗ ಮನುಷ್ಯನ ಜೀವಿತದಲ್ಲಿ ಮುಖ್ಯವಾಗಿ ದೇವರ ವಾಕ್ಯದ ಸತ್ಯವೇದ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಸತ್ಯವೇದ ಧ್ಯಾನ ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಯಾವ ಮನುಷ್ಯನಲ್ಲಿ ಸತ್ಯವೇದ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲೋ ಅವನಿಗೆ ಭಾಳ ಸಮಸ್ಯೆ ಇರ್ತದೆ. ಅವನಲ್ಲಿ ಸಮಸ್ಯೆ ಇರ್ತದೆ, ಅವನಲ್ಲಿ ಯಾವಾಗಲೂ ತಪ್ಪು ಕಲ್ಪನೆ ಇರ್ತದೆ, ಅವನಲ್ಲಿ ಯಾವಾಗಲೂ ಗಲಿಬಿಲಿ ಉಂಟಾಗಿರ್ತದೆ. ಯಾವನು ಸತ್ಯವೇದ ಓದ್ತಾನೋ ಅವನಲ್ಲಿ ಯಾವ ಸಮಸ್ಯೆ ಇರೋದಿಲ್ಲ. ದೇವ್ರ ಜೊತೆಯಲ್ಲಿ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತದೆ, ಸರಳವಾದ ಸಂಬಂಧ ಇರ್ತದೆ, ಯಾವುದೂ ಒಂದು ತೊಂದರೆ ಇಲ್ಲದಿರ್ತಕ್ಕಂಥ ಸಂದೇಶ ಬರ್ತದೆ. ಅದರಿಂದ ಸತ್ಯವೇದ ಓದ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ವಿಷಯ. ಸತ್ಯವೇದ ಕಲಿತಕ್ಕಂಥದ್ದು ಕ್ರೈಸ್ತ ಜೀವಿತದಲ್ಲಿ ಮೋಸೆ ತಾಯಿ ತನ್ನ ಮಗನಿಗೆ ಸತ್ಯವೇದದ ಎಲ್ಲ ವಾಕ್ಯಗಳನ್ನು ತಿಳಿಸಿದಳು. ಧರ್ಮಶಾಸ್ತ್ರದ ಪ್ರತಿಯೊಂದು ಮಾತು ಆ ಮಗನಿಗೆ ತಿಳಿಸಿದಳು. ಮೋಸೆ ಫರೋನನ ಮನೆಯಲ್ಲಿದ್ದರೂ ಸಹ, ಫರೋನನ ಮನೆಯಲ್ಲಿ ಮಗನಾಗಿ ಅವನು ಜೀವಿಸಿದರೂ ಸಹ, ಅವಳು ಆ ಮನೆಯಲ್ಲಿ ಒಬ್ಬ ದಾಯಾದಿಯಾಗಿ ಹೋಗಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಮಗುಗೆ ಹಾಲು ಕೊಡಿಸುವಾಗ ಮಗನಿಗೆ ಹೇಳಿದ, ಮಗನೇ ನೀನು ಈ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವನಲ್ಲ, ನಿನ್ನ ಜನಾಂಗ ಇಸ್ರಾಯೇಲ್ ಜನಾಂಗ, ಆ ಇಸ್ರಾಯೇಲ್ ಜನಕ್ಕೋಸ್ಕರ ನೀನು ದುಡಿಬೇಕು, ನೀನು ಅವರಿಗೋಸ್ಕರ ನೀನು ಕಾಪಾಡಬೇಕೆಂಬತಕ್ಕಂಥ ಎಲ್ಲ ಸತ್ಯವೇದ ಅಧ್ಯಯನವನ್ನು ಕಲಿಸುವಾಗ ಅವನಿಗೆ ಒಂದು ತೀರ್ಮಾನ ಬರ್ತದೆ. ಒಂದು ತೀರ್ಮಾನ ಅಂದರೆ ನಾನು ನನ್ನ ಜನಗಳಿಗೋಸ್ಕರ ನಾನು ದುಡಿಬೇಕೆಂಬುದಾಗಿ. ಪ್ರಿಯರೇ, ಸತ್ಯವೇದ ವಾಕ್ಯವನ್ನು ಕಲಿತ ಮೇಲೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಈ ಲೋಕದಲ್ಲಿರ್ತಕ್ಕಂಥ ಐಶ್ವರ್ಯ ನನಗೆ ಬೇಕಾಗಿಲ್ಲ, ಈ ಲೋಕದಕ್ಕಂಥ ಅಧಿಕಾರ ಅಂತಸ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ದೇವರ ರಾಜ್ಯ, ಪರಲೋಕದ ರಾಜ್ಯ. ಆ ಪರಲೋಕ ರಾಜ್ಯಕ್ಕೆ ನಾನು ಹೋಗಬೇಕು, ಆ ಪರಲೋಕ ರಾಜ್ಯದಲ್ಲಿ ನಾನು ಸೇರಬೇಕು. ಅದಕ್ಕೋಸ್ಕರ ಈ ಲೋಕದ ಐಶ್ವರ್ಯದಲ್ಲಿ, ಅಂತಸ್ತಿನಲ್ಲಿ, ಅಧಿಕಾರದಲ್ಲಿ, ಅರಮನೆಯಲ್ಲಿ ಸಂತೋಷ ಪಡೋದಕ್ಕಿಂತ ನಾನು ಈ ಬಡ ಜನಗಳ ಮಧ್ಯದಲ್ಲಿ ದೇವ್ರ ಮಕ್ಕಳ ಜೊತೆಯಲ್ಲಿ ಇರ್ತಕ್ಕಂಥದ್ದೇ ಶ್ರೇಷ್ಠವಾದ ವರ ಎಂಬುದಾಗಿ ತಿಳ್ಕೊಂಡು ಆತನು ದೇವರ ಮಕ್ಕಳನ್ನು ಹಿಂಬಾಲಿಸ್ತನು. ಅದಕ್ಕಾಗಿ ದೇವರು ಆ ಮೋಸೆಯನ್ನು ಮುಂದೆ ಒಬ್ಬ ಇಸ್ರಾಯೇಲರ ನಾಯಕನಾಗಿ ದೇವರು ಅವರನ್ನು ನೇಮಕ ಮಾಡಿದನು. ಪರಲೋಕಕ್ಕೆ ಯೋಗ್ಯನಾಗಿ ಅವರನ್ನು ತಯಾರು ಮಾಡಿದನು. ದೇವ ಜನಗಳನ್ನು ಪರಲೋಕ ರಾಜ್ಯಕ್ಕೆ ತಯಾರು ಮಾಡ್ತಕ್ಕಂಥ, ಯೋಗ್ಯರನ್ನಾಗಿ ಮಾಡ್ತಕ್ಕಂಥ ಒಬ್ಬ ನಾಯಕನಾಗಿ ಅವನನ್ನು ತಯಾರು ಮಾಡಿದನು. ಸಮುವೇಲನ ತಾಯಿ ಮಗುವನ್ನು ದೇವರ ವಾಕ್ಯಕ್ಕೆ ಬೆಳೆಸುವಾಗ ಸಮುವೇಲ ತನ್ನ ಜೀವಿತದಲ್ಲಿ ದೇವರ ಮಗನಾಗಿ ಬೆಳೆದನು. ತಾಯಿಯ ಒಂದು ಕಲಿಸುವಿಕೆಯಿಂದ ಧರ್ಮಶಾಸ್ತ್ರ ಬಂದು ವಾಕ್ಯದ ಆಧಾರಿತ ಮೇಲೆ ಸಮುವೇಲನು ಮುಂದೆ ಒಬ್ಬ ದೊಡ್ಡ ದೇವರ ಸೇವಕನಾದನು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸದಲ್ಲಿ ನಾನು ನೀನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಸಭೆಗೆ ಹೋಗ್ತೇವೆ, ದೇವರ ವಾಕ್ಯ ಕೇಳ್ತೇವೆ, ಪ್ರಾರ್ಥನೆ ಕೂಟಕ್ಕೆ ಹೋಗ್ತೇವೆ, ದೇವರ ವಾಕ್ಯನ ಕೇಳ್ತೇವೆ, ಸ್ವಾರ್ಥ ಕೂಟಗಳಿಗೆ ಹೋಗ್ತೇವೆ, ದೇವರ ವಾಕ್ಯನ ಕೇಳ್ತೇವೆ. ಆದರೆ ನಾವು ಎಷ್ಟು ಮಟ್ಟಿಗೆ ದೇವರಿಗೆ ನಾವು ನಂಬಿಗಸ್ತರಾಗಿ ದೇವರ ಸೇವೆಯಲ್ಲಿ ನಾವು ಕಾಲ ಕಳೀತಕ್ಕಂಥರಾಗಿದ್ದೇವೆ? ನಮ್ಮ ಬೇರು, ನಿಜವಾದ ಬೇರು ಗಟ್ಟಿಯಾಗಿದೆಯೋ? ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಾನಿದ್ದೇನೋ? ಅದು ತಿಳ್ಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ.
ಅನೇಕ ಸಲ ನಮ್ಮ ಜೀವಿತದಲ್ಲಿ ಆ ನಿಜವಾದ ದೇವರ ವಾಕ್ಯದ ಬೇರು ನಮ್ಮಲ್ಲಿ ಇಲ್ಲದೇ ಇರೋದರಿಂದ ಅನೇಕ ಸಲ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗ್ತೇವೆ, ವಾಕ್ಯದಿಂದ ನಾವು ಬಿದ್ದು ಹೋಗ್ತೇವೆ, ದೇವರ ಮಾರ್ಗದಿಂದ ಬಿದ್ದು ಹೋಗ್ತೇವೆ, ದೇವರ ರಾಜ್ಯಕ್ಕೆ ನಾವು ಕಳ್ಕೊಳ್ತಕ್ಕಂಥ ಭಾಗ್ಯತೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಬಹಳ ಪ್ರಾಮುಖ್ಯವಾದ ವಿಷಯ ಅಂದರೆ ದೇವರ ವಾಕ್ಯ ಕಲಿತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಇನ್ನೊಂದು ವ್ಯಕ್ತಿ ಹೇಳ್ತೇನೆ, ದಾನಿಯೇಲನು ತನ್ನ ಜೀವಿತದಲ್ಲಿ ದೇವರ ವಚನ ತಿಳ್ಕೊಂಡಿದ್ದನು, ಭಾಳ ಆಳವಾಗಿ ತಿಳ್ಕೊಂಡಿದ್ದನು. ಅವನು ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ಆ ದಾನಿಯೇಲನು ತನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ್ದು ಒಂದೇ ಒಂದು, ಅದು ದೇವರ ರಾಜ್ಯ ಎಂಬುದಾಗಿ. ಅವನ ಮೇಲೆ ಅನೇಕ ಅಪವಾದ ಬಂತು, ಅನೇಕ ಅವನ ಮೇಲೆ ದೂರುಗಳು ಬಂದು ಅವನಿಗೆ ಒಂದು ದೊಡ್ಡ ಸಮಸ್ಯೆಯಿಂದ ಮಾಡ್ತಕ್ಕಂಥ ಕಾರ್ಯಗಳೇನಂತಂದರೆ ಅವನ ಜೀವಿತದಲ್ಲಿ ಅವನು ಮಾಡಿರ್ತಕ್ಕಂಥ ಒಂದು ದೊಡ್ಡ ವಿಷಯ, ಎಲ್ಲೆಷ್ಟೇ ದೂರು ಬಂದರೂ ಸಹ ಅವನು ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಳ್ಳಬೇಕು. ಒಂದು ಸಲ ಒಂದು ಕಾಲದಲ್ಲಿ ಅವನು ಆ ರಾಜ್ಯದಲ್ಲಿರುವಾಗ ಎಲ್ಲ ಜನರು ಅವನನ್ನು ಸೇರಿಕೊಂಡು ಇವನ ಮೇಲೆ ಯಾವುದೋ ಒಂದು ತಪ್ಪು ಹಾಕಬೇಕೆಂಬುದಾಗಿ ಯೋಚನೆ ಮಾಡಿ ಇವನು ಯಾವ ದೇವರನ್ನ ಆರಾಧನೆ ಮಾಡೋದಿಲ್ಲ, ಆದರೆ ಇವನಿಗೊಂದು ಕೆಲಸ ಮಾಡಬೇಕು, ಈ ನಮ್ಮ ದೇಶದ ರಾಜನಿಗೆ ದೇವರು ಮಾಡಬೇಕು. ಒಂದು ತಿಂಗಳ ಕಾಲ ಯಾವ ದೇವರನ್ನ ಆರಾಧನೆ ಮಾಡದೆ ನಾವು ಬರೀ ನಮ್ಮ ದೇಶದ ರಾಜನನ್ನೇ ಆರಾಧನೆ ಮಾಡಬೇಕೆಂಬುದ ಒಂದು ಕಾನೂನು ಹೊರಡಿಸಿದ್ರು. ಯಾರು ಆ ಕಾನೂನನ್ನು ಮೀರ್ತಾರೋ ಅವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕೆಂಬುದಾಗಿ ಸಹ ಮರಣದ ಆಜ್ಞೆಯನ್ನು ಪ್ರಕಟ ಮಾಡಿದ್ರು. ಆ ಮರಣದ ಆಜ್ಞೆ ಪ್ರಕಟ ಮಾಡಿದಾಗ ಎಲ್ಲ ಬ್ಯಾಬಿಲೋನಿರ್ತಕ್ಕಂಥ ಜನರು ರಾಜನಾಗಿರ್ತಕ್ಕಂಥ ಆ ರಾಜನಿಗೆ ದೇವರಂತ ಆರಾಧನೆ ಮಾಡ್ತಾಯಿದ್ರು. ಆ ರಾಜನಿಗೆ ದೇವರ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ದಾನಿಯೇಲನು ಅವನು ಬೇರೆ ಯಾವ ದೇವರನ್ನ ಆರಾಧನೆ ಮಾಡಲಿಲ್ಲ. ಅವನು ನಂಬಿರ್ತಕ್ಕಂಥ ಯೆಹೋವ ದೇವರಿಗೆ ಬಿಟ್ಟರೆ ಬೇರೆ ಯಾರು ದೇವರಿಲ್ಲ, ಅವನನ್ನೇ ನಾನು ಆರಾಧನೆ ಮಾಡಬೇಕೆಂಬುದಾಗಿ ಅವನು ಸಂಪೂರ್ಣ ಮನಸ್ಸಿಂದ ಅವನು ಯೆರೂಸಲೇಮಿನ ಕಡೆ ಮುಖ ಮಾಡಿಕೊಂಡು ಅವನು ಪ್ರಾರ್ಥನೆ ಮಾಡಿದನು. ಯಾರೋ ಒಬ್ಬರು ಜನಗಳು ಅವನನ್ನು ನೋಡ್ತಾನೇ ಇದ್ದರು, ಗಮನಿಸ್ತಾ ಇದ್ದರು. ಹೋಗಿ ನೋಡಿ ಅವನನ್ನು ಕಂಡು ಹಿಡಿದು ಇವನು ನಿಜವಾಗಿ ಪುನಃ ರಾಜನಿಗೆ ದೇವರಂತ ಪ್ರಾರ್ಥನೆ ಮಾಡ್ತಾ ಇಲ್ಲ, ಪುನಃ ಅವನ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ಜನಗಳು ದೂರ ಹಾಕಿ ಅವನಿಗೆ ಸಿಂಹದ ಗವಿಯಲ್ಲಿ ಹಾಕಿದರು. ಸಿಂಹದ ಗವಿಯಲ್ಲಿ ಇದ್ದನು ಪ್ರಿಯರೇ. ರಾತ್ರಿಯೆಲ್ಲ ಅವನು ನಿದ್ರೆ ಮಾಡ್ತಾಯಿದ್ದನು. ರಾತ್ರಿಯೆಲ್ಲ ಹೋಗಿ ಸಿಂಹದ ಗವಿಯಲ್ಲಿದ್ದನು. ಸಿಂಹದ ಗವಿಯಲ್ಲಿರುವಾಗ ಆ ಸಿಂಹದ ಗವಿಯಲ್ಲಿ ಅವನ ಸ್ನೇಹಿತನು ರಾಜನು ಅರಮನೆಯಲ್ಲಿ ತನ್ನ ಸ್ನೇಹಿತನು ಸಿಂಹದ ಗವಿಯಲ್ಲಿದ್ದಾನೆ ಎಂಬುದಾಗಿ ತಿಳಿದು ಬಹಳ ಬಹಳ ದುಃಖ ಪಡ್ತಾ ಇದ್ದನು. ಅವನು ನಿದ್ರೆ ಬರಲಿಲ್ಲ. ಆದರೆ ದಾನಿಯೇಲನು ಬಹಳ ಶಾಂತವಾದ ನಿದ್ರೆ ಮಾಡಿ ಅವನು ಸಿಂಹಗಳ ಬಾಯಿಂದ ಬಚಾಯಿಸಿದನು. ದೇವರು ಆ ಸಿಂಹದ ಬಾಯಿಯನ್ನು ಕಟ್ಟಿಹಾಕಿದ್ದಾನೆ. ದೇವರು ಸಿಂಹದ ಬಾಯನ್ನು ಕಟ್ಟಿಹಾಕಿ ಅವನನ್ನು ರಕ್ಷಣೆ ಕೊಟ್ಟಿದ್ದಾನೆ. ದೇವರನ್ನ ಕಂಡುಕೊಂಡಿರ್ತಕ್ಕಂಥ ಒಂದು ಆಶೀರ್ವಾದ ಅದನ್ನು ನೋಡ್ತಕ್ಕಂಥರಾಗಿದ್ದೇವೆ. ಅಂದರೆ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ದೇವ್ರ ವಾಕ್ಯ ತಿಳ್ಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಇವತ್ತು ಮನುಷ್ಯರಿಗೆ ಅನೇಕರಿಗೆ ಅನೇಕ ಆಸೆಗಳುಂಟು. ಮನೆ ಕಟ್ತಕ್ಕಂಥ ಆಸೆ, ಅನೇಕ ಕಾರ್ ತಗೊಳ್ಬೇಕು, ಅನೇಕ ಲೋಕದಲ್ಲಿ ಬೆಳ್ಳಿ ಬಂಗಾರ ಎಲ್ಲ ವಿಷಯದಲ್ಲಿ ಅವನು ಗಳಿಸಬೇಕೆಂಬತಕ್ಕಂಥ ಅನೇಕ ಆಸೆ ಇಟ್ಕೊಂಡಿದ್ದಾನೆ. ಆದರೆ ಒಬ್ಬ ಭಕ್ತನು ಹೇಳ್ತಾನೆ, ನನಗೆ ಒಂದು ಆಸೆ ಇದೆ ಲೋಕದಲ್ಲಿ. ಈ ಲೋಕದಲ್ಲಿ ಬೆಳ್ಳಿ ತಗೊಳ್ಳೋದು ನನಗೆ ಆಸೆ ಇಲ್ಲ, ಬಂಗಾರ ತಗೊಳ್ಳೋದು ಆಸೆ ಇಲ್ಲ ನನಗೆ. ಆದರೆ ಒಂದು ನನಗೆ ಆಸೆ ಇದೆ. ಆ ಆಸೆ ಏನಂತಂದರೆ ನಾನು ಸಾಯೋದಕ್ಕಿಂತ ಮುಂಚೆ ದೇವರ ವಾಕ್ಯದಿರ್ತಕ್ಕಂಥ ಒಂದೊಂದು ಮಾತನ್ನು ತಿಳ್ಕೊಂಡು ಸಾಯಬೇಕು ಎಂಬುದೇ ನನ್ನ ವಿಶೇಷ ಆಸೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಿಮಗೆ ಹಚ್ಚಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಮ್ಮನ್ನು ಈ ಲೋಕದಲ್ಲಿಟ್ಟಿರುವಾಗ ಕ್ರೈಸ್ತರಂತ ನಾವು ಕರ್ಕೊಳ್ತಾ ಇದ್ದೇವೆ, ದೇವ್ರ ಮಕ್ಕಳಂತ ನಾವು ಕರೆದುಕೊಳ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ನಾವು ದೇವ್ರ ವಾಕ್ಯದ ಮೇಲೆ ಆಸಕ್ತಿ ಇದೆ? ನಾವು ಪ್ರತಿದಿನ ಆ ಆತ್ಮಿಕ ಆಹಾರವನ್ನು ಊಟ ಮಾಡ್ತೇವೆ. ಸತ್ಯವೇದವು ನಮ್ಮ ಆತ್ಮಿಕ ಆಹಾರವಾಗಿದೆ. ಈ ಆತ್ಮಿಕ ಆಹಾರವನ್ನು ಸ್ವೀಕಾರ ಮಾಡ್ಕೊಳ್ತಕ್ಕಂಥ ತಿಳ್ಕೊಳ್ಳೋದೆ ಭಾಳ ಪ್ರಾಮುಖ್ಯವಾದ ರಕ್ಷಣೆ ಮಾರ್ಗಕ್ಕೆ ಯೋಗ್ಯರಾಗಲಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಅದರಿಂದ ನಮಗೋಸ್ಕರ ನಾವು ಯಾರೂ ಊಟ ಮಾಡೋದಿಲ್ಲ, ನಾವೇ ಊಟ ಮಾಡಬೇಕು. ಅದೇ ರೀತಿಯಲ್ಲಿ ಯಾವ ರೀತಿ ನಮ್ಮ ಊಟ ನಾವು ಮಾಡಬೇಕು, ಅದೇ ರೀತಿ ನಮ್ಮ ರಕ್ಷಣೆಗೋಸ್ಕರ ನಾವೇ ದೇವರ ವಾಕ್ಯನ ಕಲಿಬೇಕು. ಅದು ದೇವರು ನಮ್ಮಿಂದ ಅಪೇಕ್ಷಿಸ್ತಕ್ಕಂಥ ವಿಷಯ. ಮತ್ತು ಮೂರನೇದಾಗಿ ನೋಡ್ತಕ್ಕಂಥರಾಗಿದ್ದೇವೆ, ಮೂರನೇ ಬೇರು ಕ್ರೈಸ್ತ ಜೀವಿತಕ್ಕೆ ಅವಶ್ಯಕತೆಯಾಗಿರ್ತಕ್ಕಂಥದ್ದು ಸಾಕ್ಷಿ ಜೀವಿತ. ಯಾವ ಕ್ರೈಸ್ತ ಜೀವಿತದಲ್ಲಿ ಸಾಕ್ಷಿ ಜೀವಿತ ಇಲ್ಲೋ ಅವನು ಕ್ರೈಸ್ತನಲ್ಲ. ಕ್ರೈಸ್ತನಾಗಬೇಕು, ದೇವರ ಮಗನಾಗಬೇಕಾದರೆ ಅವನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಅನುಭವವನ್ನು ಮತ್ತು ಸತ್ಯವೇದ ಓದಿನ ಅಧ್ಯಯನದಲ್ಲಿ ಬರ್ತಕ್ಕಂಥ ಈ ಅನುಭವವನ್ನು ಅವನು ಜನಗಳಿಗೆ ಹಂಚಿಕೊಳ್ಳಬೇಕು. ನಾವು ಸತ್ಯವೇದದಲ್ಲಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಒಬ್ಬ ವ್ಯಕ್ತಿ
ಅವನಿಗೆ ಸೈತಾನ್ ಹಿಡಿಯಲ್ಪಡ್ತಕ್ಕಂಥ ವ್ಯಕ್ತಿ. ಅವನು ಸೈತಾನ್ ಹಿಡಿಯಲ್ಪಟ್ಟು ಅವನ ಮನೆಯನ್ನು ಬಿಟ್ಟು ಅವನು ಸಮಾಧಿಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದನು. ಸಮಾಧಿಗಳಲ್ಲಿ ವಾಸ ಮಾಡುವಾಗ ಯೇಸು ಕ್ರಿಸ್ತನು ಹಳ್ಳಿಗಡೆ ಸೇವೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಅವನು ಹಳ್ಳಿ ಹೋಗಿ ಸೇವೆ ಮಾಡಿ ಆ ಒಂದು ಸ್ಥಳಕ್ಕೆ ಬಂದಾಗ ಆ ಸ್ಥಳದಲ್ಲಿ ಅವನು ಬೆತ್ತಲೆಯಾಗಿ ನಿಂತಿರ್ತಕ್ಕಂಥ ದೃಶ್ಯ ನೋಡ್ತಾನೆ. ಅವನು ಕೂಗಾಡ್ತಕ್ಕಂಥ ದೃಶ್ಯ ನೋಡ್ತಾನೆ. ಅವನ ಮೈಯನ್ನು ಕಡ್ಕೊಳ್ತಕ್ಕಂಥ ಒಂದು ದೃಶ್ಯ ನೋಡ್ತಾನೆ. ಅದಕ್ಕಾಗಿ ಆ ಒಂದು ದೆವ್ವ ಹಿಡಿದಿರ್ತಕ್ಕಂಥ ಮನುಷ್ಯನು, ಸೈತಾನನಿಂದ ಹಿಡಿಯಲ್ಪಡ್ತಕ್ಕಂಥ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇಲ್ಲ, ಯಾವುದಿಲ್ಲ, ಅವನು ಬರೇ ಬೆತ್ತಲೆ ಅವನು ತಿರುಗಾಡ್ತಾ ಇದ್ದನು. ಹಾದಿಗೆ ಹೋಗ್ತಕ್ಕಂಥ ಯಾವುದೇ ಜನಗಳನ್ನು ಅಲ್ಲಿ ತಿರುಗಾಡದೇ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಆ ಸೈತಾನ್ ಹಿಡಿಯಲ್ಪಡ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ದೇವಕುಮಾರನೇ, ನನ್ನ ಗೊಡುವೆ ನಿನಗೆ ಏಕೆ? ನೀನು ಯಾಕಪ್ಪ ಇಲ್ಲಿ ಬರ್ತಾ ಇದ್ದಿ? ಬೇಡ, ಇಲ್ಲಿಂದ ಹೋಗು ಎಂಬುದಾಗಿ ಅವನನ್ನು ಒದ್ದಾಡ್ತಕ್ಕಂಥನಾಗಿದ್ದಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಆ ಮನುಷ್ಯನನ್ನು ನೋಡಿ ದೃಷ್ಟಿಸಿ ಕನಿಕರ ಬಂದು ಅವನಿಗೆ ಆ ಒಂದು ಸೈತಾನಿಂದ ಬಿಡುಗಡೆ ಮಾಡ್ತಾನೆ. ಸೈತಾನ್ ಬಿಡುಗಡೆ ಮಾಡಾಗ ಅವನು ನಿಶ್ಚಿಂತರಾಗಿ ಆಮೇಲೆ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ತಾನೆ. ಅವನಿಗೆ ಮೈ ಮೇಲೆ ಬಟ್ಟೆ ಹಾಕಿಕೊಂಡು ನಿಶ್ಚಿಂತವಾಗಿ ಅವನು ಕೂತಿರುವಾಗ ಅವನ ತಲೆಯಲ್ಲಿ ಒಂದು ಯೋಚನೆ ಬರ್ತದೆ, ನಾನು ಇನ್ನು ಮುಂದೆ ಯಾವ ಕಾರಣಕ್ಕೂ ನನ್ನ ಮನೆಗೆ ಹೋಗಬಾರ್ದು, ನನ್ನ ಹೆಂಡತಿ ಹತ್ರ ಹೋಗಬಾರ್ದು, ನನ್ನ ತಂದೆ ತಾಯಿಗಳ ಹತ್ರ ಹೋಗಬಾರ್ದು, ನನ್ನ ಮಕ್ಕಳ ಹತ್ರ ಹೋಗಬೇಕು. ಯಾಕಂದರೆ ಯಾರು ನನ್ನ ಕಾಪಾಡಿಲ್ಲ. ನನ್ನ ರಕ್ಷಣೆ ಕೊಟ್ಟವನು ಒಬ್ಬನಿದ್ದಾನೆ, ಅವನು ಯೇಸು ಕ್ರಿಸ್ತನು. ಅದಕ್ಕೆ ನಾನು ಇವನ ಹಿಂದೆನೇ ಹೋಗಬೇಕೆಂಬುದಾಗಿ ಅವನು ಹೋಗುವಾಗ ಯೇಸು ಸ್ವಾಮಿ ಅವನನ್ನು ಬರಗೊಡಿಸ್ದೆ ಅವನಿಗೊಂದು ಮಾತು ಹೇಳ್ತಾನೆ. ಮಾರ್ಕಂಡ ಸುವಾರ್ತೆ 5ನೇ ಸಂಧಿ 19ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದ್ದಾನೆ. ಅವನು ಆತನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಪ್ರಿಯ ಸಹೋದರರೇ, ಈ ಒಂದು ವಿಷಯನ ತನ್ನ ಹತ್ರ ಇಟ್ಕೊಳ್ಳಿಲ್ಲ, ಅವನನ್ನು ಮನೆಗೆ ಕಳಿಸ್ಕೊಟ್ಟನು. ನಿನಗೆ ದೇವರು ಮಾಡಿದ ಉಪಕಾರವನ್ನು ಜನಗಳಿಗೆ ಹೇಳು ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಒಂದನ್ನು ತಿಳ್ಕೊಳ್ಬೇಕಾಗಿದೆ, ನಮ್ಮ ಸಾಕ್ಷಿ ಜೀವಿತ ಜನಗಳಿಗೆ ತಿಳಿಸಬೇಕು. ದೇವರು ನಮ್ಮ ಯಾವ ರೀತಿ ಕಾಪಾಡಿದ್ದಾನೆ, ಯಾವ ರೀತಿ ನಡೆಸ್ತಾನೆ. ಇವತ್ತು ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಿವಸ ನಾನು ಸುವಾರ್ತೆ ಸೇವೆ ಮಾಡಲಿಕ್ಕೆ ರಾತ್ರಿ ಸುಮಾರು 12 ಗಂಟೆ ಆಗ್ತಾಯಿತ್ತು. ಮಧ್ಯರಾತ್ರಿಯಲ್ಲಿ ನಾನು ಸೇವೆಯಿಂದ ಮುಗಿಸ್ಕೊಂಡು ಹೋಗ್ತಾಯಿದ್ದ ಸಮಯದಲ್ಲಿ ನನಗೆ ಗೊತ್ತಾಗಲಿ, ನಾನು ಗಾಡಿ ಮೇಲೆ ಹೋಗ್ತಾಯಿದ್ದೆ. ಮುಂದಿನ ಒಂದು ಲಾರಿ ಬಂತು. ಲಾರಿ ಬಂದಾಗ ಒಂದು ದೇವರ ಆತ್ಮನ ಮಾತಾಡಿದ ರೀತಿಯಲ್ಲಿ ನಾನು ಗಾಡಿ ನಿಲ್ಲಿಸೋ ಅಂದ ರೀತಿ ಬಂತು. ನಾನು ಗಾಡಿ ನಿಲ್ಲಿಸಿದೆ. ಆ ಲಾರಿ ಮುಂದೆ ಪಾಸಾದ ಮುಂದೆ ನೋಡ್ತೇನೆ, ಒಂದು ದೊಡ್ಡ ತಗ್ಗು ಅಗೆಯಲ್ಪಟ್ಟಿತ್ತು. ಅದನ್ನು ನೋಡಿ ದೇವರಿಗೆ ಸ್ತೋತ್ರ ಮಾಡಿದೆ. ಸ್ವಾಮಿ, ರಾತ್ರಿ 12 ಗಂಟೆ ಸಮಯದಲ್ಲಿ ನನ್ನನ್ನು ಕಾಪಾಡಿದೆಯೇ ಸ್ವಾಮಿ, ನಿನಗೆ ಸ್ತೋತ್ರ. ಈ ಸಾಕ್ಷಿ ನಾನು ನಮ್ಮ ಸಹೋದರ ಜೊತೆ ಹಂಚ್ಕೊಂಡಿದ್ದೇನೆ. ಪ್ರಿಯ ಸಹೋದರರೇ, ನಿಮ್ಮ ಜೀವಿತದಲ್ಲಿ ಸಹ, ನಿನ್ನ ಅನುಭವದಲ್ಲಿ ಸಹ ದೇವರು ಅನೇಕ ಅದ್ಭುತ ಕಾರ್ಯಗಳು ಮಾಡಿರಬೇಕು. ನೀನು ಯಾಕೆ ಹಂಚ್ಕೊಳ್ಬಾರ್ದು? ಹಂಚ್ಕೊಳ್ಳದೇ ಇರೋದರೆ ಕ್ರೈಸ್ತ ಜೀವಿತಕ್ಕೆ ಸಾರ್ಥಕ್ಕಿಲ್ಲ. ನಾನು ಸಾಕ್ಷಿ ಜೀವಿತ ಹೇಳುವಾಗ ದೇವರು ಮಾಡಿದ ಉಪಕಾರ ಬಹಳ ಇದೆ. ಪ್ರಿಯರೇ, ದಾವೀದನು ಹೇಳಿದ ರೀತಿಯಲ್ಲಿ ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ನಾವು ಒಂದನ್ನು ಮರೆಯದಂತೆ ನಮ್ಮ ಜೀವಿತದಲ್ಲಿ ಆದಷ್ಟು ಮಟ್ಟಿಗೆ ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ಕ್ರೈಸ್ತರಾಗುತ್ತೆ ನಾವು ದೇವರು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸತ್ಯವೇದದಲ್ಲಿ ನಮ್ಮ ಜೀವಿತ ಬಹಳ ಪ್ರಾಮುಖ್ಯವಾಗಿದೆ. ಒಂದು ಸಲ ಯೇಸು ಸ್ವಾಮಿ ಲೋಕ ಸತ್ತು ಹೂಣಲ್ಪಟ್ಟು ಪರಲೋಕಕ್ಕೆ ಏರಿ ಹೋದ್ಮೇಲೆ ಅಲ್ಲಿ ದೇವರು ಪರಲೋಕದಲ್ಲಿ ಒಬ್ಬರು ಕಥೆ ಈ ರೀತಿ ಬರೆಯಲ್ಪಟ್ಟಿದ್ದಾರೆ. ಆ ಪರಲೋಕ ರಾಜ್ಯದಲ್ಲಿ ಹೋದಾಗ ಯೇಸು ಸ್ವಾಮಿ ಅಲ್ಲಿ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ದೇವದೂತರು ಓಡಿ ಬಂದರು. ಸ್ವಾಮಿಯ ಗಾಯಗಳನ್ನು ನೋಡಿದ್ರು. ಆತನಿಗೆ ಆಗಿರ್ತಕ್ಕಂಥ ಎಲ್ಲ ಗಾಯಗಳು ನೋಡಿ ಆತನಿಗೆ ವ್ಯಥೆಪಟ್ಟು ದುಃಖಪಟ್ಟು, ಸ್ವಾಮಿ, ನೀ ಲೋಕದಲ್ಲಿ ಬಂದಿದ್ದಿ, ನಿನ್ನ ಸುವಾರ್ತೆಯನ್ನು ಜನಗಳಿಗೆ ಹಂಚಿದ್ದಿ, ನೀನು ಸತ್ತಾಗ ಎಷ್ಟು ಜನ ಅಲ್ಲಿದ್ದರು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರು. ಸುಮಾರು ಒಂದು 2,000 ಜನ, 3,000 ಜನ. ಯೇಸ್ವಾಮಿ ಹೇಳಿದನು, ಹೌದು, ಅನೇಕರು ಇದ್ದರು ಎಂಬುದಾಗಿ. ಮತ್ತು ಕೆಲವರು ಒಬ್ಬನು ಬಂದು ಪ್ರಶ್ನೆ ಕೇಳಿದನು. ಒಬ್ಬ ದೇವದೂತರು ಬಂದು, ಸ್ವಾಮಿ, ಇನ್ನೂ ಪ್ರಪಂಚದಲ್ಲಿ ಬಹಳ ಜನ ಇದ್ದರೆ ಅವ್ರಿಗೆ ಸಂದೇಶ ಕೊಡೋರು ಯಾರು ಎಂಬುದಾಗಿ. ಯೇಸ್ವಾಮಿ ಹೇಳಿದ್ದಾನೆ, ನನ್ನ ಸ್ನೇಹಿತರಿದ್ದಾರೆ. ನನ್ನ ಸ್ನೇಹಿತರು ಅವರಿಗೆ ವಾಕ್ಯ ಹೇಳ್ತಾರೆ. ನನ್ನ ಸ್ನೇಹಿತರು ದೇವರ ವಾಕ್ಯನ ಮುಟ್ಟಿಸ್ತಾರೆ. ಅಯ್ಯೋ, ಸ್ನೇಹಿತರು ವಾಕ್ಯ ಹುಡ್ತಾರೆ, ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅದೇ ರೀತಿ ಪ್ರಿಯರೇ, ಇವತ್ತು ನಿಮಗೆ ಎಚ್ಚರಿಸ್ತೇನೆ, ಯೇಸು ಸ್ವಾಮಿ ಶಿಷ್ಯರು ಪ್ರತಿಯೊಬ್ಬರು ತಮ್ಮ ಪ್ರಾಣದ ಜೀವ ಇರುವವರೆಗೆ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತಿಗೆ ಸಾಕ್ಷಿಯಾಗಿ ಜೀವನ ಮಾಡಿದ್ದಾರೆ. ಯೋಹಾನ ಎಂಬತಕ್ಕಂಥ ಒಬ್ಬ ಶಿಷ್ಯನಿಗೆ ಬಿಟ್ಟರೆ ಪ್ರತಿಯೊಬ್ಬರೂ ಅವರು ಮರಣಕ್ಕೆ ಗುರಿಯಾಗಿದ್ದಾರೆ, ಕೊಲ್ಲಲ್ಪಟ್ಟಿದ್ದಾರೆ, ಹಿಂಸೆಯಿಂದ ಕೊಲ್ಲಲ್ಪಟ್ಟಿದ್ದಾರೆ. ಅವರು ಕಡೆಯವರೆಗೆ ದೇವರ ವಾಕ್ಯವನ್ನು ಹಂಚಿದರು.
ಮತ್ತು ಅದೇ ರೀತಿಯಲ್ಲಿ ಕೆಲವೊಬ್ಬರು ಇನ್ನೊಬ್ಬ ದೇವದೂತರು ಬಂದು ಕೇಳ್ತಾನೆ, ಸ್ವಾಮಿ ಕೊನೆ ಕಾಲದಲ್ಲಿ ಬಂದಾಗ ಜನಗಳಿಗೆ ಭಾಳ ಗಲಿಬಿಲಿರ್ತಾರೆ, ಭಾಳ ಅವರು ಕೆಲಸದಲ್ಲಿರ್ತಾರೆ, ಯಾರಿಗೂ ಸಮಯ ಸಿಕ್ಕೋದಿಲ್ಲ, ಅವರು ತಮ್ಮ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ, ನಿನ್ನ ವಾಕ್ಯನ ಹಂಚಲಿಕ್ಕೆ ಆಗೋದಿಲ್ಲ. ಸ್ವಾಮಿ ಅವರಿಗೊಂದು ಉತ್ತರ ಕೊಡ್ತಾನೆ, ಹೌದು, ಎಷ್ಟೇ ಬ್ಯುಸಿ ಇದ್ದರೂ ಸಹ ನನ್ನ ಮಕ್ಕಳು ಹಂಚ್ತಾರೆ. ಒಂದು ವೇಳೆ ಯೇಸುಸ್ವಾಮಿ ವಾಕ್ಯವನ್ನು ಹಂಚ್ತಕ್ಕಂಥ ವಿಧಾನ ಅವ್ರ ಮೇಲೆ ಬಿದ್ದಿದೆ, ಒಂದು ವೇಳೆ ಅವರು ಈ ವಾಕ್ಯ ಹೇಳಲು ಹೋದರೆ ನೀನು ಯಾರೂ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳಲಿಕ್ಕೆ ನನ್ನನ್ನು ಮತ್ತು ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ. ನೀನು ಸಾಕ್ಷಿ ಹೇಳಲಿಕ್ಕೆ ತಯಾರಿದ್ದೀಯೋ? ಇವತ್ತಿನಿಂದ ನೀನು ಪ್ರಾರಂಭ ಮಾಡು. ದೇವರನ್ನು ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ. ದೇವರು ಆ ಆಶೀರ್ವಾದನ ನೀನು ಕೊಡ್ತಕ್ಕಂಥನಾಗಿದ್ದಾನೆ. ಸಾಕ್ಷ್ಯ ಜೀವಿತದಿಂದ ಅನೇಕ ಆತ್ಮಗಳು ದೇವರ ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇವತ್ತು ಕ್ರೈಸ್ತ ಜೀವಿತಿಗೆ ಸಾಕ್ಷಿಯಾಗಿರಬೇಕು. ಸಾಕ್ಷಿ ಇಲ್ಲದಿರ್ತಕ್ಕಂಥ ಜೀವಿತ ದೇವರಿಗೆ ಮೆಚ್ಚುಗೆಯಾದ ಜೀವಿತ ಅಲ್ಲ. ಇವತ್ತಿನ ದಿವಸದಲ್ಲಿ 3 ವಿಷಯಗಳನ್ನು ಯಾವಾಗಲೂ ನಮ್ಮ ಗಮನಿಟ್ಕೊಳ್ಬೇಕು. ಮೊದಲನೇದಾಗಿ ಪ್ರಾರ್ಥನೆ ಜೀವಿತ ಬಂದಿರತಕ್ಕಂಥ ಅನುಭವ ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು, ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. ಎರಡನೇದಾಗಿ ಸತ್ಯವೇದ ಅಧ್ಯಯನ ಮಾಡೋದ್ರಲ್ಲಿ ಅವರು ನಿರತರಾಗಿರಬೇಕು. ಹಗಲು ರಾತ್ರಿ ದೇವರ ವಾಕ್ಯವನ್ನು ಕಲಿತವರಾಗಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 4ನೇ ಸಂಧಿ 4ನೇ ವಚನ ಹೇಳ್ತದೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ಆದರೆ ದೇವ್ರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ನೀನು ಜೀವಿಸಬೇಕಾದ್ರೆ ಆಹಾರಕ್ಕಿಂತ ಹೆಚ್ಚಾಗಿ ದೇವ್ರ ವಾಕ್ಯನ ಕಲಿಬೇಕು. ಆ ವಾಕ್ಯನೇ ನಮಗೆ ಶ್ರೇಷ್ಠವಾದ ಊಟ. ಆ ಊಟ ಯಾವ ಊಟ ಮಾಡ್ತಾರೋ ಅವರು ಪರಲೋಕಕ್ಕೆ ಬಾಧ್ಯಸ್ಥರಾಗ್ತಾರೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಆ ಊಟ ನಾವು ಪ್ರತಿಯೊಬ್ಬರು ಗ್ರಹಿಸಬೇಕು, ಆ ಊಟನ ತಿಂದುಕೊಳ್ಬೇಕು. ಅದು ನಮ್ಮ ಶರೀರದಲ್ಲಿ ಪ್ರತಿಯೊಂದು ಭಾಗಕ್ಕೆ ಅದು ಹೋಗಬೇಕು. ಆವಾಗ ತಾನೇ ನಾವು ಆ ಈ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾವು ಸತ್ಯವನ್ನು ತಿಳ್ಕೊಳ್ತೇವೋ ನಮ್ಗೆ ಯಾವುದು ಗಲಿಬಿಲಿ ಉಂಟೋದಿಲ್ಲ. ಅದಕ್ಕಾಗಿ ಸತ್ಯವೇದ ವಾಕ್ಯ ಹೇಳ್ತದೆ, ನೀವು ಸತ್ಯವನ್ನು ತಿಳ್ಕೊಳ್ತೀರಿ, ಸತ್ಯ ತಿಳ್ಕೊಳ್ಳಿದ್ರೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯಾವಾಗ ನಮ್ಮ ಸತ್ಯವು ಬಿಡುಗಡೆ ಮಾಡುವಾಗ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ. ಸತ್ಯ ಗೊತ್ತಾದಾಗ ಸರಿಯಾದ ಮಾರ್ಗ ಸಿಗ್ತದೆ. ಸತ್ಯ ಗೊತ್ತಾದಾಗ ಸರಿಯಾದ ದೇವ್ರನ್ನ ಕಂಡುಕೊಳ್ತೇವೆ. ಸತ್ಯ ಗೊತ್ತಾದಾಗ ನಮ್ಮ ಮಾರ್ಗ ಶುದ್ಧವಾಗಿರ್ತದೆ. ನಮ್ಮನ್ನು ದೇವರ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಪ್ರಿಯರೇ, ಇವತ್ತಿನ ದಿವಸ ನಿಮಗೆ ಎಚ್ಚರಿಸ್ತೇನೆ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ನೀನು ಇವತ್ತು ಪ್ರಾರ್ಥನೆ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರವಾಗಿ ಮತ್ತು ವಿಶೇಷವಾಗಿ ಸಾಕ್ಷಿ ಹೇಳೋದ್ರ ಮುಖಾಂತರವಾಗಿ ನಾವು ದೇವರ ಮುಂದೆ ಬರುವಾಗ ದೇವರಂತ ನಮಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಆಶೀರ್ವಾದ ನಿನಗೂ ನನಗಿರಲೆಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ನಾನು ಇವತ್ತಿನ ದಿವಸದಲ್ಲಿ ಈ ದೇವರ ವಾಕ್ಯದ ಸಾಕ್ಷಿ ಜೀವಿತದಲ್ಲಿ ಎಲ್ಲ ಯೇಸು ಶಿಷ್ಯರು ಸಾಕ್ಷಿ ಜೀವಿತ ನಡೆಸ್ಕೊಟ್ರು. ಒಂದೊಂದು ಎಲ್ಲಿ ಹೋದರೂ ಸಹ ಅವರು ಕ್ರಿಸ್ತನಿಗೆ ಸಾಕ್ಷಿಯಾಗಿದ್ದರು. ಯಾವುದು ಮನೆಯಲ್ಲಿ ಸಾಕ್ಷಿಯಾಗಿದ್ದರು, ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ಸಾಕ್ಷಿಯಾಗಿದ್ದರು, ಕಂಪನಿಗಳಲ್ಲಿ ಸಾಕ್ಷಿಯಾಗಿದ್ದರು, ಹೋಗುವಾಗಲೂ ಸಾಕ್ಷಿಯಾಗಿದ್ದರು, ಟ್ರೈನ್ಗಳಲ್ಲಿ ಕೂತ್ಕೊಂಡು ಸಾಕ್ಷಿಯಾಗಿದ್ದರು, ಬಸ್ಸಲ್ಲಿ ಹೋಗುವಾಗ ಸಾಕ್ಷಿಗಳಾದರು. ಒಂದೊಂದು ಸ್ಥಳದಲ್ಲಿ ಇವತ್ತು ನೀವು ಎಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಿ ನೀನು ಸಾಕ್ಷಿಯಾಗಿರಬೇಕು. ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದೀಯೋ ಆ ಸ್ಥಳದಲ್ಲಿ ನೀನು ಸಾಕ್ಷಿಯಾಗಿರಬೇಕು. ಬರೀ ಸಭೆಯಲ್ಲಿ ಮಾತ್ರ ಅಲ್ಲ, ಕೆಲವರು ಬರೀ ಸಭೆಯಲ್ಲಿ ಸಾಕ್ಷಿಗಳಾಗಿರಲಿಕ್ಕೆ ಇಷ್ಟಪಡ್ತಾರೆ. ಸಭೆಯಲ್ಲಿ ಮಾತ್ರ ಅಲ್ಲ, ಎಲ್ಲೇ ಹೋಗಲಿ, ಯಾವುದೇ ಸ್ಥಳದಲ್ಲಿ ಹೋಗಲಿ, ಅಲ್ಲಿ ಸಾಕ್ಷಿಯಾಗಿರಬೇಕು. ಆ ಸಾಕ್ಷಿ ಜೀವಿತ ನಿಲ್ಲಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ಈ ಸಮಯದಲ್ಲಿ ಈ ವಾಕ್ಯನ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಭೆಯನ್ನು, ಈ ಒಂದು ಜನಾಂಗವನ್ನು ಆಶೀರ್ವದಿಸು. ಯಾವುದೇ ಸ್ಥಳದಲ್ಲಿ ಕೂತಿದ್ದಾರೆ ಸ್ವಾಮಿ, ಈ ಸಂದೇಶನ ವೀಕ್ಷಿಸ್ತಕ್ಕಂಥ ಒಂದೊಂದು ಆತ್ಮನ ಆಶೀರ್ವದಿಸು. ಅವ್ರಿಗಿರ್ತಕ್ಕಂಥ ಕಷ್ಟವನ್ನು ಪರಿಹಾರ ಮಾಡು. ಪ್ರತಿಯೊಬ್ಬರು ನಿನ್ನ ವಾಕ್ಯದಲ್ಲಿ ಬೆಳೆದು ನಿನ್ನ ವಾಕ್ಯದಲ್ಲಿ ಜೀವಿಸುವಾಗೆ, ಆ ಪರಲೋಕ ರಾಜ್ಯವನ್ನು ಕಾಣಿಕೊಳ್ಳುವಾಗೆ ನೀನು ಆಶೀರ್ವದಿಸಿ ನೀನು ಮಹಿಮೆ ಹೊಂದಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯನ ಬೇಡ್ತೇವೆ ಸ್ವಾಮಿ. ಆಮೇನ್.